ಬೈಲಿ ಫಸ್ಟ್ ಫಸ್ಟ್ ವಿಡಿಯೋ ಥ್ಯಾಂಕ್ಸ್ ಹೇಳಮ್ಮ ನಮಗೆ ನನಗೆ ಹೇಳ್ಬೇಕು ನೀವು ಥ್ಯಾಂಕ್ ಯು ಹೇಳಮ್ಮ ಥ್ಯಾಂಕ್ಸ್. ಗೈಸ್ ಇವತ್ತು ಅಡುಗೆ ಮಾಡಕ್ಕೆ ನಾವು ಅಮ್ಮ ಖಾಲಿ ಬಿಟ್ಟಿದ್ದೀವಿ. ಏನಪ್ಪ ಇವತ್ತಿನ ವಿಡಿಯೋ ಅಂತ ಅಂದ್ರೆ ಚಿಲ್ಲಿ ಚಿಕನ್ ಮತ್ತೀಗ ರೈಸು ಸ್ಪೆಷಲ್ ಆಗಿ ಮತ್ತೆ ಪರೋಟ ಮಾಡ್ತಾ ಇದೀವಿ. ಅಡುಗೆ ಭಟ್ರು ನಾಗೇಶ್ ಅಣ್ಣ, ಕಿರಣ ಇವರಿಬ್ರು ವೀಕ್ಷಕರ ಜೊತೆ ನಾನು ನಿಮ್ಮ ಮಂಜುನಾಥ್ ವಿಡಿಯೋ ಕೊನೆವರೆಗೂ ನೋಡ್ರಿ. ಚಿಲ್ಲಿ ಚಿಕನ್ ಮಾಡ್ತಾ ಇದೀವಿ ಇವತ್ತು. ಬಾಯಲ್ಲಿ ಅರ್ಗೆಟ್ ಹೋಗಿದೆ. ಚಿಲ್ಲಿ ಚಿಕನ್ ಮಾಡಕ್ಕೆ ಫಸ್ಟ್ ಪ್ರೊಸೀಜರು ಚಿಕನ್ ಐಟಮ್ ನೋಡಿದ್ದು ಇದು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಂಡು ನಾಲ್ಕು ಕೊಡಮ್ಮ. ಅದನ್ನ ಸ್ಲೈಸೇ ಸುಮ್ಮನೆ ಹುರಿಯಕ್ಕಣ. ಬಾಂಡೆಗೆ ಎಣ್ಣೆ ಹಾಕೊಂಡು ಈರುಳ್ಳಿ ಎಲ್ಲ ಫ್ರೈ ಮಾಡ್ತಾ ಇದೀವಿ. ಫ್ರೈ ಚಿಲ್ಲಿ ಚಿಕನ್ಗೆ ಏನೋ ಇದು ಮಾಡ್ಕೊಳಕ್ಕೆ ಮಸಾಲೆ ಮಾಡ್ಕೊಳಕ್ಕೆ. ಹೌದು, ಅಡುಗೆ ಭಟ್ರು ಹೊಸದಾಗಿ ಅಪಾಯಿಂಟ್ ಆಗೋರೆ ನಮ್ಮ ಮನೆಗೆ. ನಮ್ಮ ಪರಿಸ್ಥಿತಿ ನೋಡೋಕ್ಕಾಗದಂಗೆ ನಾನು ಮಾಡ್ಕೊಡ್ತೀನಿ ರೀ ಅಂತ ಅಂದ್ಬಿಟ್ಟು ಮಧ್ಯಾಹ್ನದಿಂದ ನಿಂತವ್ರೆ. ತೊಳ್ಕೊಡಲೇ ಏನಾಗ ತೊಳೆ ಅಂದ್ರೆ ಟೊಮೆಟೊ ಹಣ್ಣು ಬೆಳಿಗ್ಗೆ ಮನೆ ಕಂಡ್ರೆ ಆಮೇಲೆ ಏನ್ ಮನೆ ಕಣಗೆ ಹತ್ತಿಬೇಕು ಒಂಚೂರು ಗೈಸ್ ಟೈಮ್ ನೋಡ್ರಿ ಕರೆಕ್ಟ್ 9:15. ಏನೇನೋ ಕೆಲಸ ಮಾಡಿ ಏನೇನೋ ತಲೆ ವಿಡಿಯೋಗಳು ಓಡ್ತವೆ, ನೋಡ್ತೀರ ಮುಂದೆ ಏನೇನು ಅಂತ. ಇವಾಗ ಅದಕ್ಕೆ ಇಷ್ಟೊತ್ತು ಅಡುಗೆ ರೆಡಿ ಮಾಡ್ತಿದ್ದೀವಿ. ರೈಸು ಇದು ಹೆಂಗೆ ಮಾಡೋದು ಅಂತ ಲಾಸ್ಟು ತೋರಿಸ್ತೀನಿ. ರೈಸ್ ರೆಡಿ ಆಗ್ತಾ ಇದೆ. ಒಂಥರ ಸ್ಪೆಷಲ್ ರೈಸ್ ಇದೆ. ಗೀ ರೈಸ್ಗೆ ಮಾಮೂಲಿ ನಾರ್ಮಲ್ ರೈಸ್ನೇ ರೆಡಿ ಆಗ್ತಾ ಇದೆ. ಇವಾಗ ಏನು ಫ್ರೈ ಆಗ್ತಾ ಇದೆ. ಪುಣ್ಯ ಮಾಡಿದ್ದಿ ನೀನು ರೆಸ್ಟ್ ಕೊಟ್ಟಿದ್ದೀವಿ. ಅಪ್ಪಂಗೂ ರೆಸ್ಟ್ ಕೊಟ್ಟಿದ್ದೀನಿ. ನೋಡ್ರಿ ಅಡುಗೆ ಬಿಟ್ರೆ ಮನೆ ಪರಿಸ್ಥಿತಿ ಈ ತರ ಆಗೋದು ನಮಗೆ. ಫಸ್ಟ್ ಇಷ್ಟವಾಗಿ ಯಾರು ಮದುವೆ ಹೋಗ್ಬೇಕು, ಕಿರಣ ಮದುವೆ ಹೋಗ್ಬೇಕು, ನಾನು ಮದುವೆ ಹೋಗ್ಬೇಕು. ಅವ್ನ ಮನೆ ಮಾಡ್ತಾನೆ, ನಾನು ಮದುವೆ ಹೋಗ್ಬೇಕು ಫಸ್ಟು. ಮದುವೆ ಆಗ್ಬಿಟ್ಟು ಮಕ್ಕಳು ಪ್ಲಾನ್ ಉಂಟು. ಮದುವೆ ಆಗೋದು ಅಮ್ಮನ ಕೆಲಸ ಮಾಡಕ್ ಕಮ್ಮಿ, ಅಂಟಿ ಎಲ್ಲ ಬರೀ ಡವ್ ಅಂಟಿ ಎಲ್ಪಿಗೆ ಸಮಾಧಾನ ಬಹುಮಾನ ಹೇಳ್ತಾವ. ಇಲ್ಪಾಗ್ಲಿ ಅಂತ ಅಂಟಿ ಹಿಂಗ ಒಂದ್ ಮನ್ಸಲ್ಲಿ ಇದ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ. ಹೆಲ್ಪ್ ಆಗಲಿ ಅಂತ ಮದುವೆ ಆದ್ರೆ ನಾನ್ ದೇಶನ ಬಿಟ್ಟು ಹೋಗ್ಬಿಡ್ತೀನಿ. ಇನ್ನೇಂಗಾತಾರೆ ಏನೇನೇ ಡೌನ್ ಮೊನ್ನೆ ಅಲ್ಲೇ ಬಟ್ರಿ ಗೈಸ್ ನೋಡ್ರಿ. ಕಿರಣ್ ಯಾರು ಹುಡುಗಿರಿ ಕಮೆಂಟ್ ಮಾಡ್ರಿ. ಎಲ್ಲ ಅಡಿಗೆ ಕೆಲಸ ಮಾಡ್ತಾನೆ. ತೆಗ್ದಾಳ ನನಗೇನು ನನ್ನ ತೆಗ್ದಾನು ಬಟ್ರಿ ಕೆಲಸ ಬಟ್ರಿ ಕೆಲಸನೂ ಮಾಡ್ತಾನೆ. ಖುಷಿಗಿರೋದು ಇಷ್ಟ ಇಲ್ಲ ಅವನಿಗೆ. ಎಲ್ಲ ಕೆಲಸನೇ ಮಾಡ್ತಾನೆ. ನಾವು ಅಮ್ಮನ ಯಾಕೆ ಕಟ್ತೀರಾ ಇವತ್ತು ಎಲ್ಪರಾಗಿ ಕಣಿದೀವಿ ನಾವು ಅಮ್ಮನ. ನಾವು ವೀಕ್ಷಕರಾಗಿ ಕಣಿದೀವಿ. ಫುಲ್ ಡಿಪ್ರೆಷನ್ ಬನ್ನಿ ಅವ್ರು. ಏನಾಗಿಲ್ಲ ಇದು ಬಳ್ಳಿಯಿಂದ ಇಲ್ಲ ಕಟ್ ಮಾಡ. ಅಡಿಗೆ ಪ್ರೊಸೆಸಿಂಗ್ ನಡೀತೈತೆ. ನಾಳೆ ಲಾಸ್ಟ್ ಫೈನಲ್ ಔಟ್ಪುಟ್ ಹೆಂಗೆ ಅಂತ ರಿವ್ಯೂ ಕೇಳೋಣ. ಟೊಮೆಟೊ, ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಚಿಲ್ಲಿ ಚಿಕನ್ಗೆ ಚಿಲ್ಲಿ ಚಿಕನ್ಗೆ ಕೆಂಪು ಟೊಮೆಟೊ ಹಾಕಿದ್ಯಾ? ಟೊಮೆಟೊ ಹಾಕೊಂಡಿದ್ದೀವಿ. ಈ ಮೆಣಸಿನ್ಕಾಯಿ ಬಂದು ಇದು ಸಣ್ಣ ಮೆಣಸಿನ್ಕಾಯಿ ಆಮೇಲೆ ಹಾಕೋದು ಫ್ರೈಗೆ. ಇವಾಗ ಏನಂದ್ರೆ ಬಜ್ಜಿ ಮೆಣಸಿನ್ಕಾಯಿ ಮಾತ್ರ ಹಾಕ್ತಾರೆ. ಯಾಕೆ ಬಜ್ಜಿ ಮೆಣಸಿನ್ಕಾಯಿ ಅದು ತಲೆ ಕಟ್ಟಿ ಮಾಡ ಕೆಂಪು ತೊಳ್ತೀನಿ ನಾನು ತೊಳ್ತೀನಿ. ತಗೊಳ್ರಿ ಈ ನನ್ ಮಗಂತ ಹೋಗಲ್ಲ. ಕಬಾಬು ನೀನ್ ಮಾಡಿದ್ಯಾರು? ಕೊತ್ತಂಬರಿ ಸೊಪ್ಪು ಇದಕ್ಕೆ ಯಾಕಂತಾರೆ ಫ್ರೈ ಮಾಡೋಣಕ್ಕೆ. ಕೊತ್ತಂಬರಿ ಸೊಪ್ಪು ಇದಕ್ಕೆ ಯಾಕಂದ್ರೆ ಫ್ರೈ ಮಾಡಂತಾರೆ. ಇದನ್ನೆಲ್ಲ ಬಿಸಿ ಆದ್ರೆ ರುಬ್ಬ ಮಾಡೋಣ. ಇದು ರುಬ್ಬು ಫ್ರೈ ಮಾಡಿ ಅದು ಹೆಂಗ್ ಮಾಡ್ತೀವಿ ಮೇಡಮ್. ಚಿಲ್ಲಿ ಚಿಕನ್ ನಾನೆಲ್ಲ ಹೊಸ ಮಾಡಿದ್ದೀನಿ. ಉತ್ತರ ಕರ್ನಾಟಕ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇದೆ ಮೇಡಮ್. ಸುಮ್ಮನಿರ ಅವಳ ನಂದೇ ಬಂದಿರೋ ರಮೇಶ್ ಕಡಿ. ಆಯ್ತು, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು. ರುಬ್ಬದಾ? ನೋಡ್ರಿ ಸಾಮಾನ್ಯ ಅಡಿಗೆ ಭಟ್ಟದವರ ಕಾಣಲ್ಲ. ಅವನನ್ನ ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಇವಾಗ ನಾವು 2 ಈರುಳ್ಳಿನ ರುಬ್ಕೊಳಕ್ ಹಾಕೊಂಡಿದೀವಿ. ಫ್ರೈ ಮಾಡಕ್ಕೆ 1 ಈರುಳ್ಳಿ ಸ್ಲೈಸ್ ಕಟ್ ಮಾಡ್ಕೊಂಡು ಹಾಕೋದು. ಮೇನ್ ಚಿಲ್ಲಿ ಚಿಕನ್ ಮಾಡಕ್ಕೆ ಈರುಳ್ಳಿ ಈರುಳ್ಳಿ ಹಾಕೊಂಡ್ಮೇಲೆ ಚಿಕನ್ನ ತೊಳೆದು ಹಾಕೊಂಡಿರೋದು. ನಾವು ಚಿಕನ್ನ
ಎಳೆ ಮಾಂಸ 3 ಕೆಜಿ ಚಿಕನ್ ಬೇಕಾಯ್ತು. ಅಲ್ಲ 2.5 ಕೆಜಿ, ಅದಕ್ಕೆ 2 ಕೋಳಿ ಹಾಕ್ತಿದ್ದೀವಿ. 1.5 ಕೆಜಿ 1.5 ಕೆಜಿ ಇನ್ನೊಂದು ಈರುಳ್ಳಿ ಎಷ್ಟು ಆಮೇಲೆ ಇವನೇ ಎಳೆ ಕೊಟ್ಟಿದ್ದು. ಜಾಸ್ತಿ ದಪ್ಪ ಕೋಳಿ ಆದರೆ ಬಂದ್ಬಿಟ್ಟಿರ್ತವೆ ನಾರು. ಅದಕ್ಕೆ ಅಂದರೆ ಚಿಕ್ಕ ಕೋಳಿ ಎಳೆ ಕೋಳಿ ತಗೊಂಡ್ರೆ ಪೀಸ್ ಚೆನ್ನಾಗಿರ್ತವೆ ಅಂತ ಅಣ್ಣ ಹೇಳೋರೆ. ನಾವು ಗೊತ್ತಲ್ಲ ಏನು ಕೆಂಪೆ ಹೊಡೋದು. ಅಮ್ಮ ಟೊಮೆಟೊ ಸಿಂಗಲ್ ಕೊಡಮ್ಮ, 2 ಕೊಡಿ 2. ಎಣ್ಣೆ ಈರುಳ್ಳಿ ಹಾಕಿ ಇದಕ್ಕೆ ಬಾಂಡಲ್ಲಿ ಚಿಕನ್ನ ಫ್ರೈ ಮಾಡ್ಕೊಂತಾರೆ ನಮ್ಮ ಅಡುಗೆ ಭಟ್ರು ನಾಗೇಶಣ್ಣವರು. ಇವರು ಅಷ್ಟೇ ಅಮ್ಮ ಇದು ಆರ್ತಿ ಬೇರೆ ಮಿಸ್ಟರ್ ಮ್ಯಾಕ್ಸ್ ಇದ್ದಂಗೆ. ಇವ್ರನ್ನ ನೋಡ್ರೆ ಸಾಮಾನ್ಯ ಅಡುಗೆ ಭಟ್ರು ಕಾಣ್ತಾ ಇಲ್ಲ. ಅವನನ್ನ ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಚಿಕನ್ ಒಂದು 2 ನಿಮಿಷ ಫ್ರೈ ಆದ್ಮೇಲೆ ಈರುಳ್ಳಿ ಎಣ್ಣೆ ಜೊತೆ ಫ್ರೈ ಆದ್ಮೇಲೆ ಇವಾಗ ಟೊಮೆಟೊ ಮತ್ತೆ ಚಿಲ್ಲಿ. ಈ ಮನೆಗೆ ನೋಡಿದ್ರೆ ಇವತ್ತು ಏನಕ್ಕೋ ನೀನು ಅಡುಗೆ ಭಟ್ರ ಕೆಲಸಕ್ಕೆ ಚಿಲ್ಲಿ ಮೆಣಸಿನ್ಕಾಯಿ ಅಲ್ಲ, ಹಸಿ ಮೆಣಸಿನ್ಕಾಯಿ. ಅದೇ ಹೆಸರೇ ಮೆಣಸಿನ್ಕಾಯಿ ಚಿಕನ್ ಅಂತಲ್ಲ, ಅದು ಚಿಲ್ಲಿ ಚಿಕನ್ ಅಂದ್ರೆ ಚಿಲ್ಲಿ. ಸಾಕಮ್ಮ ಅಷ್ಟು, ರುಬ್ಲಿನ ತುಂಬಾ ನುಣ್ಣಗೆ ಹಾಕ್ಬಾರ್ದು. ಅದು ಎಲ್ಲ ಮಿಕ್ಸ್ ಆದ್ರೆ ಸಾಕು. ಅಂಟಿ ಸ್ಪೂನ್ ನೋಡೋಣ ಹೆಂಗ್ ಮಾಡ್ಕೊಡ್ತಾರೆ ಇವ್ರು, ನೋಡೋಣ. ಸಾಕ ಬಿಡಕಣ ಅಲ್ಲಿ ಯೋಲ್ಲ ನಿನ್ಲೆ ಗಪ್ಪ ಬಿಡದೆ ಸಂಸಾರ ಸಾಕತ ಮಾಡ್ತೀನಿ ನಿನ್ಲೆ. ನೋಡ ಚಮಚ ಇರ್ತಾವ ನೋಡ ತೆಂಗಿನಕಾಯಿ ತುರಿನ. ಇವಾಗ ಉಪ್ಪು ಆ್ಯಡ್ ಮಾಡ್ತೀವಿ. ರಾಜು ನೈಸ್, ರುಚಿಗೆ ತಕ್ಕಷ್ಟು ಉಪ್ಪು. ಏನ್ ಅದೇ ಇವಾಗ ಇದು ಮಾಡ್ತಾರೆ ನಾವು. ಒಂದು ಇಡಿಯಷ್ಟು ಪುದೀನ ಎಲೆ ಬಿಡಿಸಿ ಇಟ್ಕೊಂಡಿದೀವಿ. ಬರೀ ಎಲೆ ಮಾತ್ರ, ಬರೀ ಎಲೆ ಮಾತ್ರ ಹಾಕೊಳ್ಳೋದು. ಇದು ಇವಾಗ ನೀವು ಮಾಡ್ತೀರಾ ಏನು ಹೇಳಪ್ಪ ಸ್ವಲ್ಪ ಸರಿ. ಯಾವುದು ನೀವು ಮಾಡ್ತಿರೋದು? ಅದೇ ಚಿಲ್ಲಿ ಚಿಕನ್. ಹಾಂ ಕರೆಕ್ಟು. ಆಮೇಲೆ ಏನೋ ಬೇರೆ ಅಮ್ಮ ತಗೊಳ್ಳಿದ್ದು ತಳಮ್ಮ ಇದನ್ನ ಹಾಕಮ್ಮ ಲಾಸ್ಟ್ಗೆ. ಇದಕ್ಕೆ ಹಾಕಲ್ಲ. ತೆಂಗಿನಕಾಯಿ ತುರಿ ಮಸಾಲೆಗೆ ಲಾಸ್ಟ್ಗೆ ಮಿಸ್ ಮಾಡ್ಬಿಟ್ಟಿದ್ದು ಅದಕ್ಕೆ ಹೇಳ್ಬೇಕಾರೆ. ತೆಂಗಿನಕಾಯಿ ತುರಿ ಇದಕ್ಕೆ ಅಷ್ಟು, ಒಂದು ಚುಪ್ಪು, ಒಂದು ತೆಂಗಿನಕಾಯಿ ಹೊಡ್ಪೋತಿ ಮಿಕ್ಸು. 5 ಜನಕ್ಕೆ ಜಾಸ್ತಿ ಆಗಲಿ ಒಂದು ಚಿಕನ್. 5 ಜನಕ್ಕೆ ಜಾಸ್ತಿ ಆಗಲಿ ಇವಾಗ. ನಾನು ಇರ್ಬೇಕಾದ್ರೆ ಮತ್ತೆ ಮತ್ತೆ ನನ್ನ 5 ಮಿನಿಟ್ಸ್ ಇದು ಏನೇನು ಹಾಕಿದೀವಿ ನಾವು, ಪುದೀನ, ಹಸಿಮೆಣಸಿನ್ಕಾಯಿ, ಆಮೇಲೆ ಉಪ್ಪು, ಆಮೇಲೆ ಈರುಳ್ಳಿ, ಇದೆಲ್ಲದರ ಜೊತೆ 5 ಮಿನಿಟ್ಸ್ ಬಾಯ್ಲ್ ಆಗಬೇಕು ಚಿಕನ್. ಬಾಯ್ಲ್ ಆಗೋವಾಗ ಒಂದ್ಸರಿ ತಿರುಗಿಸಿ ರೈಸ್ನ, ಇದನ್ನ ಈಗ ಸಿಮ್ಮಲ್ಲಿ ಇಟ್ಬಿಡ್ಬೇಕು. ಸಿಮ್ ಅಂದರೆ ಲೋ ಫ್ಲೇಮ್. ಈ ರೈಸು ಸ್ಪೆಷಲ್ ರೈಸು ಲಾಸ್ಟ್ ತೋರಿಸ್ತೀನಿ ನೋಡ್ರಿ. ಲಾಸ್ಟ್ ಆಗ್ಬಿಡಿ ನೋಡ್ರಿ, ಎಂಡೆಲ್ ಹಾಕ್ತೀನಿ ಈ ಥರ ರೈಸ್ ಹೆಂಗೆ ಮಾಡೋದು ಅಂತ. ಮಾಮೂಲಿ ಚಿಲ್ಲಿ ಚಿಕನ್ಗೆ ರೈಸ್ ತಿನ್ನಾಗಿ ಮಾಮೂಲಿ ನಾರ್ಮಲ್ ರೈಸೇನೆ, ಒಂಚೂರು ಸ್ಪೆಷಲ್ ಆಗಿ ಏನಾದ್ರು ಸ್ಪೈಸಸ್ ಹಾಕ್ಬಿಟ್ಟು ಬೇರೆ ಥರ ಮಾಡ್ತಾ ಇದೀವಿ. 5 ನಿಮಿಷ ಚಿಕನ್ ಎಲ್ಲ ಬೇಯಿಸಾದ್ಮೇಲೆ 5 ನಿಮಿಷ ಬೇಯಿಸಾದ್ಮೇಲೆ ಮೊಸರು ಹಾಕಂತವ್ರಿ. ಸ್ವಲ್ಪ ಮೊಸರಾಯಿತು, ಅರ್ಶಿನದ ಪುಡಿ ಎಷ್ಟು ಹಾಕಿದ್ವಿ ಹೇಳೋ, ಒಂಚೂರು ಜಾಸ್ತಿ ಹಾಕೊಂಬಿಟ್ಟಿಯಾ? 1 ಟೇಬಲ್ 1 ಸ್ಪೂನ್ ಅಷ್ಟು. ಸ್ಪೂನ್, ಈ ಸ್ಪೂನಲ್ಲಿ 1 ಸ್ಪೂನ್ ತೋರಿಸ್ತಿಲ್ಲ, ಅದು ಮುಂಚೆ ಹಂಗೆ ಹಾಕೊಂಬಿಟ್ರೆ ಅದ್ರ ಮೇಲೆ ಪ್ಯಾಕೆಟ್ ಅದೆಲ್ಲ ಮೈಂಡ್ ರೀಡಿಂಗ್. ಅದೆಲ್ಲ ಇಷ್ಟು ಹಾಕೊಂಬೋದು ಹೊಸದಲ್ಲ ಅಷ್ಟು ಹಾಕಂತಾರೆ. ಕೊಡ್ತೀನಿ ಹಾಕ್ಬಿಡ್ತೀನಿ. ಅದಕ್ಕೆ ನೀವು ಕೊಟ್ಟಿಲ್ಲ ಅಣ್ಣ. ಹಂಗೂ ಕಮ್ಮಿ ಅಂತೀನಿ ಆಮೇಲೆ ಇನ್ನೊಂದ್ಸರಿ ಒಳ್ಳೆ ಮಿಕ್ಸ್ ಮಾಡಿಕೊಂಡು ಪಕ್ಕ ಇದು ಏಟಿನ ಪ್ರಭಾವ ಎಂಟಿ ಕೊಟ್ಟ ಪಾಪಣ ನಿಜ ಹೇಳ್ಬಿಡು. ಏಟಿ ಪ್ರಭಾವ ಅಂದ್ರೆ ಎಂಟಿ ಹೊಡೆದೋದು ಅಡಿಗೆ ಎಂಟಿ ಹೊಡೆದ ಪಕ್ಕ ಅಣ್ಣ ಬ್ಯಾಚುಲರ್ ಎಷ್ಟು ವರ್ಷ ಜೀವನ ಮಾಡಿ ಅನ್ಕೊಂಡಿದ್ದೆ ಬೆಂಗಳೂರಿಗೆ. ಬ್ಯಾಚುಲರ್ ಎಂತ ಬ್ಯಾಚುಲರ್ ಆಗ್ಲಿ ಇಂಥ ತಿರುವಾಕ ಸ್ಕಿಲ್ಸ್ ಬರಲ್ಲ. ಇದು ಹೆಣ್ಣು ಮಗುದೇ ಇದು. ಆಮೇಲೆ ಇದೇ ಟೈಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಈ ಟೈಮ್ ಇವಾಗ ಹೌದು ಗೈಸ್ ನೋಡ್ರಿ, ವಿಚಿತ್ರವಾಗಿ ಅಣ್ಣನ ರೆಸಿಪಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಅಂತವ್ರೆ. ಅಲ್ಲ ಶುಂಠಿಗೆ ಬೆಳ್ಳುಳ್ಳಿ ಜಾಸ್ತಿ ಸ್ವಲ್ಪ. ಆಕ್ಚುಲಿ ಈ ಚಿಲ್ಲಿ ಚಿಕನ್ಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಜಾಸ್ತಿ ಬೆಳ್ಳುಳ್ಳಿ ಹಾಕೋಬೇಕು, ಅದೇ ಟೇಸ್ಟ್ ಇದಕ್ಕೆ. ಬೆಳ್ಳುಳ್ಳಿ ಕಬಾಬ್ ತರನ ಆದ್ರೂ ಅಣ್ಣ ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡ್ರಿ. ಪಕ್ಕ ಇದು ಚಿತ್ರಾನ್ನ ಹೆಂಗಿತ್ತು ಮದುವೆ ದಿವಸ? ಮಾವಿನಕಾಯಿ ಜೋತಾಪುರಿ ಚಿತ್ರಾನ್ನ ಮಾಡಿದ್ರು ಗೈಸ್. ಕಳೆದೋಗ್ಬಿಡ ಚಿತ್ರಾನ್ನ ತಿಂತಿ ನಮ್ಮ ಫ್ಯಾಮಿಲಿ. ಚಿತ್ರಾನ್ನ ಯಾರೋ ಚಿತ್ರಾನ್ನ ಗೊಜ್ಜೆ ಎಗಸ್ ಹೊರಟವ್ರೆ. ಹೊರಗೆ ಹೇಳ್ತಾ ಏ ಅಣ್ಣ ಇರೋದ್ರಿಂದ ಇದೇ ಹೇಳ್ಬೇಕು. ಏನು ಬೆಟ್ಟ ತೋರಿಸಿದೀವಿ ನಿಮ್ಮ ಮನೇನು ನೋಡ್ತಿದ್ರೆ ಅವ್ರಿಗೆ ಮಾಡ್ಲೇಬೇಡ ಅಂದಿನ ಅಡಿಗೆ ಅವ್ರು ಮಾಡಕ್ ಬಿಡೋಲ್ಲ, ಅವರೇ ಮಾಡ್ತಾರಲ್ಲ. ಅವ್ರಿಗಿನ ಪಂಡಿರ್ಬೇಕು ಇವಾಗ ಶುಂಠಿ ಇವ್ರಿಗೆ. ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ಇದು ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು. 5 ನಿಮಿಷ. 5 ನಿಮಿಷ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗ್ಬೇಕು. ಹಾಕು 5 ನಿಮಿಷ ವೆಯ್ಟ್ ಮಾಡಿ. 5 ನಿಮಿಷ
ರೈಸ್ ಆಲ್ಮೋಸ್ಟ್ ಆಗ್ತಾ ಇದೆ. ಕೈ ರೈಸ್ ಆಗೋಯ್ತು. ನೋಡೋಣ ನೀರು ಇಲ್ಲ ಏನಿಲ್ಲ, ಕರೆಕ್ಟ್ ಆಗಿರುತ್ತೆ. ಇದು ಇನ್ನೊಂದ್ಸರಿ ಮಿಕ್ಸ್ ಕೊಡೋಣ. ಅಬೆಯಲ್ಲಿ ಸುಮ್ಮನಿರ ಮಾಡ್ಬೇಕಿರೋಣ ಒಳಗಿರುತ್ತೆ ಆಮೇಲೆ ಆಯ್ತಾ ಅನ್ನೋಕೆಯಲ್ಲಿ ನೋಡೋಣ ಇಷ್ಟು ಕೊಡೋಣ ಆಗೋದಿಲ್ಲ. ಇಲ್ಲ ಅದೆಲ್ಲ ಆಗುತ್ತೆ. ಈಗ ಸಿಮ್ಮಲ್ಲಿ ಇರುತ್ತೆ, 10 ನಿಮಿಷ ಹಿಂಗೆ ಇರುತ್ತೆ ಅದು. ಹೌದಾ? ಇವಾಗ ಇದೊಂದು 5 ನಿಮಿಷ ಚೆನ್ನಾಗಿ ಗೈಸ್ ಇನ್ನು ಚಿಲ್ಲಿ ಚಿಕನ್ ಮಸಾಲೆ ಹಾಕಿಲ್ಲ. ಮಸಾಲೆ ಹಾಕಿ ತೋರಿಸ್ತೀನಿ ಯಾಕಲ್ಲ ಗೊತ್ತಿಂತ ಫೈನಲ್ ಆಗಿ ಒಟ್ನಾಗ ಏನೋ ಮಾಡ್ತಾರೆ ನೋಡೋಣ ಫೈನಲ್ ಟೇಸ್ಟು. ಇವಾಗ ಇದಕ್ಕೆ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋದು. ಗೈಸ್ ಏನೋ ಪೌಡರ್ ಹಾಕಂತ ಎಲ್ಲ ನೋಡ್ಕೊಂಡ್ರೆ ಗ್ರೈಂಡ್ ಇವ್ರು ಹಾಕ್ತಾರೆ ನಾವು ನೋಡೋಣ ಅಷ್ಟೇ. ನಾವು ಫುಲ್ಲು ಡಿಪ್ರೆಷನ್ ಆಯ್ತಲ್ಲ ರೈಸು ಬಂದ್ಬಿಟ್ಟು ಎಲ್ಲದೆ ಒಂದೊಂದು ಟೇಬಲ್, ನಾನು ಒಂದೊಂದು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹಾಕ್ತೀನಿ, ನೀವು ನೋಡ್ಕೊಂಡು ಹಾಕ್ಕೋಬೇಕು. ಗೈಸ್ ಗರಂ ಮಸಾಲ 1 ಟೇಬಲ್ ಸ್ಪೂನು. ಗೈಸ್ ಚಿಕನ್ಗೆ ಮಟನ್ ಮಸಾಲ ಹಾಕ್ತಾ ಇದೀವಿ. ಮಟನ್ ಮಸಾಲ 1 ಟೇಬಲ್ ಸ್ಪೂನ್ ಮಿಕ್ಸ್ ಹಾಕಿ ಏನೋ ಒಂದು ಟೈಮಲ್ಲಿ ಅಂಗಡಿ ಹೋದ್ರೆ ಅಂಗಡಿ ಹೊಡಿತಾ ನಮಗೆ ಚಿಕನ್ ಮಸಾಲ ತರಕ ಮನೆ ಕೊಟ್ಟು ಮಸಾಲ ಎಲ್ಲಿಕ್ಕಿದೆ? 1 2 3 ಗೈಸ್ ಇದು 1 2 3 ನೂಡಲ್ಸ್ ಮಸಾಲ. ಇದು 1 2 3 ನೂಡಲ್ಸ್ ಮಸಾಲ. ಇದು ಆ್ಯಕ್ಚುಲಿ ಒಂದು ಚಿಕನ್ಗೆ ಬೇರೆ ಟೇಸ್ಟೇ ಕೊಡುತ್ತೆ. ಇದನ್ನ ಹಾಕಿದ್ರೆ ಯಾರಾದರೂ ಹಾಕಿ ಟ್ರೈ ಮಾಡಿ ನೋಡಿ. ಓಸಿ ಪ್ರಮೋಷನ್ ಅಣ್ಣಂದು ಅಣ್ಣ ಫುಲ್ ಪ್ರಮೋಷನ್ ಮಾಡ್ಬೇಕಲ್ಲ. ಪ್ರಮೋಷನ್ ಅಲ್ಲ, ಫುಲ್ಲು ಪ್ರೊಫೆಷನಲ್ ಮಾಡ್ಕೊಳ್ಳು. ಅಣ್ಣ ಒಂದ್ಸರಿ ಉತ್ತರ ಕನ್ನಡ ಹೆಂಗ್ ಇದು ಮಾತಾಡೋಣ. ಇದು 10 ರುಪೀಸ್ 1 2 3 ಮಸಾಲ. ಇದು ಪೂರ್ತಿ ಒಂದು ಹಾಕ್ತೀವಿ. 10 ರೂಪಾಯಿ ಪ್ಯಾಕೆಟ್ ಒಂದು ಪೂರ್ತಿ. ಅಣ್ಣ ನಿಮ್ಮ ಮಸಾಲೆ ಹೆಂಗ ಮಾತಾಡೋಣ. ಅಂತಂಗು ಸುಮ್ಮನೆ ಇವಾಗ ಆಮೇಲೆ ಬರೀ ಧನಿಯಾ ಅಲ್ವಾ ಪಕ್ಕನ? ಬರೀ ಧನಿಯಾ ಪೌಡ್ರು 1 ಸ್ಪೂನು. ಬರೀ ಧನಿಯಾ ಪೌಡ್ರು. ಆಯ್ತು ಲಾಸ್ಟ್ ಮಸಾಲೆ ರುಬ್ಬಿರೋದು. ಇದು ಇದ್ರ ಜೊತೆ ಮತ್ತೆ 5 ಮಿನಿಟ್ ಬಾಯ್ಲ್ ಆಗ್ಬೇಕಿದು. ಅದೆಲ್ಲ ಬೆಂದ್ಮೇಲೆ ಮಸಾಲೆ ಹಾಕ್ತೀರಣ್ಣ. ಹಾ? ಅದೆಲ್ಲ ಬೆಂದ್ಮೇಲೆ ಮಸಾಲೆ ರುಬ್ಬಿಟ್ಟಿರತ್ತೆ ಆಮೇಲೆ ಹಾಕ್ತೀಯಾ? ಆಮೇಲೆ ಮತ್ತೆ ಬೇಯಿಸ್ಬೇಕು. ಇದು ಈ ಪೌಡರ್ ಹಾಕಿದೀವಲ್ಲ, ಪೌಡರ್ ಎಲ್ಲ ಹಾಕಿದ್ದು ಪೌಡರ್ ಎಲ್ಲ ಹೊಂದ್ಕೋಬೇಕು. ಅಟ್ಲೀಸ್ಟ್ ಒಂದು 3 ಮಿನಿಟ್ಸ್ ಈ ಪೌಡರ್ ಹಾಕಿದ್ಮೇಲೆ ಬಾಯ್ಲ್ ಆಗ್ಬೇಕು. ಇದು ಮನೆಯಲ್ಲಿ ಈ ರೈಸ್ ಸಿಮ್ಮಲ್ಲಿ ಇಕ್ಕಿದ್ವಲ್ಲ, ರೈಸ್ ನೋಡ್ರಿ ಇದೇ ಗಮ್ಮತ್ತು ಚಿಕನ್ಗಿಂತ ಜಾಸ್ತಿ ಹಾಕೋಣ ರೈಸ್ ನಾವು. ನಾಳೆ ಬೆಳಗ್ಗೆ ಬಿಸ್ಕೊತೀನಿ ನಾವು ಬಡವ್ರ ಮಕ್ಕಳು. ಇದು ಎಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬೆಂದಿದೆ ಅನ್ನ. ಒಂದು ಮೂರು ಇದಾಗಿದೆ ಹಾಕೋಣ ನಾವು. 5 ಅಷ್ಟೇ, 5 ಲೋಟ 3 ಲೋಟ ಆಗಿದೆ. ನಾಳೆಗೆ ತಿನ್ನ. ಏನು ಅದೇ ಇದು ಕೂಡ ಆಯ್ತು, ಅದನ್ನೇ ಹಾಕೊಂಡು ಇವಾಗ ಇದು ರೈಸ್ ಕಂಪ್ಲೀಟ್ ಆಗಿ ಆಗಿದೆ. ಇದನ್ನ ಆಫ್ ಮಾಡ್ಬಿಡೋಣ. ಅದು ಮುಟ್ ನೋಡು. ಮುಟ್ ನೋಡೋದೇನು ನೋಡೋ ಆಗಿದೆ, ನೀನು ತಿಂದೆ ನೋಡ್ಬಿಡು. ಪಕ್ಕ ಸಾಕನಾ? ಇದೆಲ್ಲ ಇದನ್ನ ಎತ್ತಿಕ್ಕಕ್ಕೆ ಬಟ್ಟೆ ಕ್ಲೀನ್ ಮಾಡ್ಬಿಡು ಎಲ್ಲ. ಒಳ್ಳೆದು ಅಣ್ಣ ನೋಡಿಲ್ಲಿ ಮ್ಯಾಜಿಕ್ ಮಾಡ್ತೀನಿ. ಏನ್ ಬಂದಿಕಲ್ಲ? ಕ್ಯೂಟ್ ಆಗೈತೆ. ಅಯ್ಯೋ ಎಲ್ಲಿಕ್ಕದಿದ್ನ ಅಲ್ಲಿ ಹಾಕೋಣ. ಪೌಡ್ರಲ್ಲಿ ಹಾಕೋಣ ಒಂದು 2 ನಿಮಿಷ ಬೇಯಿಸ್ಕೊಂಡು ತಿರ್ಗಾ ಮಸಾಲೆ. ಇವಾಗ ಮಸಾಲೆ ಇದಕ್ಕೆ ದೋಸೆ ಮಸಾಲೆ ಇದಕ್ಕೆ ಇದ್ರಲ್ಲಿ ಏನಿದೆ ಅಂದ್ರೆ ಒಂದು ಹಾಫ್ ಬಟ್ಲು ತೆಂಗಿನ ತುರಿ. ಎಲ್ಲ ಅವಳಿಗೆ ದೋಸೆ ಬಿಡೋಣ. ಸ್ಟಾರ್ಟಿಂಗ್ ದೋಸೆ ಮಸಾಲೆ ಇಲ್ವಾ? ಮಿಕ್ಸ್ ಮಾಡಿ ಅದನ್ನ ತೊಳ್ಬಿಟ್ಟು ಇದಾಕಲ್ವಾ? ಹಾಕ್ತಿರ್ತಾರೆ. ಕಿಲೋ ನೀರು ಇದರಲ್ಲಿ ಚಿಲ್ಲಿ ಚಿಕನ್ ಫ್ರೈ ಆಗ್ತಾ ಇದೆ. ಚಿಲ್ಲಿ ಚಿಕನ್ ಹೋಗಿ ಇಲ್ಲ ಕಣ್ರಿ, ಇಲ್ಲ ಡಾಬಾ ಸ್ಟೈಲ್ ಒಳ್ಳೆ ಇದು ಬಂತು ಕಣ್ರಿ, ಒಳ್ಳೆ ಅದ ಬಂತು. ಸ್ವಲ್ಪ ನೀರು ಹಾಕೋಣ. ಗ್ರೇವಿ ಬೇಡ ಪರೋಟ ರೈಸ್ಗೆಲ್ಲ ಬೇಡ. ಇನ್ನೂ ನೀರು ಬಿಡುತ್ತೆ ಕಣೋ. ನೀರು ಬಿಡುತ್ತಾ? ಹೆಂಗ್ ನೀರು ಬಿಡುತ್ತೆ ನೋಡ್ತಾ ಇರು. ಓಹೋ ಸಾಕಣ್ಣ, ಸಾಕು. ಗೈಸ್ ಫೈನಲ್ ಚಿಲ್ಲಿ ಚಿಕನ್ ರೆಡಿ ಆಯಿತು. ರೆಡಿ ಆಗಿಲ್ಲ, ಈಗ ಬಾಯ್ಲ್ ಆಗ್ಬೇಕು. ಬಾಯ್ಲ್ ಆಗಿ ಅಷ್ಟೇ ಆಯಿತು. ನಮ್ಗೆ ಆಯಿತು ಅಂತಾನೆ. ಆಮೇಲೆ ಅಲ್ಲ ಚಿಕನ್ ಮಸಾಲ ಹಾಕ್ತೀವಿ. ಚಿಲ್ಲಿ ಚಿಕನ್ ನಾವು ಚಿಕನ್ ಮಸಾಲ ಥರ ಚಿಕನ್ ಫ್ರೈ ಆಯ್ತಿದ್ದು. ನಾವು 2 ಮಕ್ಕಳು ಗೊತ್ತಲ್ಲ ಅಷ್ಟೇ. ಏನೋ ಒಂದು ಒಟ್ಟು ಚಿಕನ್ ಚಿಲ್ಲಿ ಚಿಕನ್ ಅಂತ ಹೇಳಿ ಚಿಲ್ಲಿ ಚಿಕನ್ ಕಣ ಇದು. ಇನ್ನೊಂಚೂರು ಮೆಣಸಿನ್ಕಾಯಿ ಹಾಕು ಅಂತ. ಸಾಕು. ಖಾರ ಬೇಡ ಇರಲಿ. ಹಂಗೇನ ಬೇಕಾದ್ರೆ ನಿಮ್ಗೆ ಖಾರ ಪಡಿಲ್ಲ ಸೈಡ್ಗೆ ಒಂದು ಮೆಣಸಿನ್ಕಾಯಿ ಕೊಟ್ಬಿಡು. ನಿಮ್ಗೆ ಉತ್ತರ ಕನ್ನಡ ಹಾಕಿರಲ್ಲ ಸೈಡ್ಗೆ ಒಂದು ಊಟಕ್ಕೆ ಒಂದು ಸೈಡ್ಗೆ ಖಾರ ಕಮ್ಮಿ ಆದ್ರಿ ಅಂತ. ನೆಕ್ಸ್ಟ್ ಆಯ್ತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪರೋಟ ಮ್ಯಾನ್ ಕಿರಣ್ ಕುಮಾರ್, ಕೆಂಪೇಗೌಡ ಕಿರಣ್ ಗೌಡ ಅವರು. ಗೈಸ್ ರೆಡಿ ಪರೋಟ ಇದು.
ಒಂದ್ಸರಿ ಪರಾಟ ಇವ್ರ ಕೈಲಿ ಮಾಡಿಸ್ಬೇಕು, ತಟ್ಟಿಸಿ ರೆಡಿಮೇಡ್ ಮಾಡ್ತೀವಿ, ನಾವು ರೆಡಿ ಮಾಡ್ತೀವಿ ಅವ್ರಿಗೆ. ಓ ನೀವು ಮಾಡ್ತೀವಿ ಬೇಡ ಎಲ್ಲ ನಾವು ರೊಟ್ಟಿ ಬರಲ್ಲಪ್ಪ. ಅಣ್ಣ ಅವ್ರು ಫೇಮಸ್ ಅವ್ರ ಕಡೆ ರೊಟ್ಟಿ ಜೋಳದ ರೊಟ್ಟಿ ಅವ್ರು ಟ್ರೇಡ್ ಮಾಡ್ಕೆ ರೊಟ್ಟಿ ಗಂಡಸರು ಮಾಡಕ್ ಬರೋ ಹೆಂಗಸರು ಮಾತ್ರ ಅಂತ. ಯಾರಿಗೂ ಗಂಡಸರಿಗೆ ಬರಲ್ಲ ಅದು. ಗಂಡಸ್ರೇ ಆಗ್ಬೇಕು ಅದಕ್ಕೆ. ನಿಮ್ಮ ಮನೆಯಾಗ ಎಲ್ಲ ಮಾಡ್ತಾರಾ? ತುಂಬಾ ಕಷ್ಟ ಅದು. ಚಿಕ್ಕ ವಯಸ್ಸಿಂದ ಕಲ್ತ್ರೆ ಮಾತ್ರ ಕಲಿಬೋದು. ನಿಮ್ಮ ಅಕ್ಕ ನಿಮ್ಮ ವೈಫ್ ಮಾಡ್ತಾರಾ? ಹಾ. ನಿಮ್ಮ ಅಕ್ಕ ಅಕ್ಕ ನಿಮ್ಮ ಅಕ್ಕ ಮಾಡೇ ಮಾಡ್ತಾರಾ? ನಿಮ್ಮ ವೈಫ್ ಡೌಟ್ ಸ್ವಲ್ಪ. ನಮ್ಮ ಅಕ್ಕನಿಂದ ಚೆನ್ನಾಗಿ ಅವಳೆ ಮಾಡ್ತಾಳೆ. ಈಗ ಆಂಟಿ ತರ ದಾಯಿನ ನಿಮ್ಗೆ ಚೆನ್ನಾಗಿ ಆಂಟಿ ಔಟ್ ಮಾಡ್ತಾರಲ್ಲ ಹಂಗೆ ನಿನ್ ಮಗಳು. ನಮ್ ಕಡೆ ಎಲ್ಲ ಪ್ರತಿಯೊಂದು ಹುಡುಗಿಗೂ 2ನೇ 3ನೇ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಟ್ರೈನಿಂಗ್. ರೊಟ್ಟಿ ಸುಡಕ್ಕೆ. ಜೋಳದ ರೊಟ್ಟಿ ಕಷ್ಟ ನೋಡ್ರಿ ಹನ್ನೊಂದು ಏ ನೋಡಿ ಪ್ರೊಫೆಷನ್ ಹೋಟ್ಲ ಮಾಡ್ತಾರಲ್ಲ ಹಂಗ್ ಮಾಡಕ್ ಕೈಯಾಗೆ ಕೆಂಪೇಗೌಡರು ಅಂತಾರೆ ಇವೆಲ್ಲ ತಲೆಗೆಡ್ಸ್ಕೊಂಡ್ ಬೇಡ ಅದ್ರ ಬಗ್ಗೆ. ಎಲ್ಲ ಜನ ಬಿಟ್ಟಿದ್ದಾನೆ ಏನು ಕೊಡ್ತೀನಿ ಅದು ಹಾಕಣಕ್ಕೆ ತಟ್ಟೆ ಕೊಡ್ತೀನಿ ಅಂತ. ನೋಡಿ ಚಿಲ್ಲಿ ಚಿಕನ್ ಗಮ್ಮಂತ ಹಿಂಗೆ ಚಿಲ್ಲಿ ಫ್ರೈ ಆಗೋಯ್ತು, ಚಿಕನ್ ಫ್ರೈ ಆಗೋಯ್ತು. ಏನೋ ಒಂದು ಸ್ಮೆಲ್ ಮಾತ್ರ ಸಖತ್ತಾಗದೆ. ತಿಂದೇಳ್ತೀನಿ ಲಾಸ್ಟಿಗೆ ಒಳ್ಳೆ ಅದ. ಇದಕ್ಕಿನ್ನ ಪರೋಟ ಚಿಕನು ರೈಸು, ಅದು ಸ್ಪೆಷಲ್ ರೈಸು. ಇದಕ್ಕಿನ್ನ ಏನೇನು ಬೇಕು ಅಷ್ಟೇ. ಜೀವನದಲ್ಲಿ ಎಷ್ಟಿದ್ರೆ ಬದುಕ್ತೀವಿ ಗೈಸ್, ಬದುಕ್ತೀವಿ. 8 ಗಿಂಟಿ ಬಿಟ್ಟೋದ್ರೆ 8 ತಿಂಗಳು ಬಿಟ್ಟು ಅಡುಗೆ ಮಾಡ್ಕೊಳಂಗೆ ಲಾಸ್ ಇಲ್ಲ ಅಂತ. ಪಕ್ಕ ಲಾಸ್ ಇಲ್ಲ. ಬಾರಮ್ಮ. ಎಬ್ರಿಸು ಅಪ್ಪಂಗ ಅಕ್ಕಮ್ಮ ಕೈಯ ಅದೇ ಬಾಕಲ ಹಂಗಾಗಿ ಇದಳು ಫ್ಯಾನ್ ಹಾಕಿವಲ್ಲಿ ಕೈ ತೊಗೊಂಬರಿ ಕೈ. ನಮ್ಮ ತಂಗಿ ಹೋದಂತೂ ಪರಿಸ್ಥಿತಿ ಹದ್ಗೆಟ್ ಹೋಗೋದೆ. ಇವ್ರು ವಿಚಿತ್ರಗಳನ್ನ ನಮ್ಮ ಕಣ್ಣಿಂದ ನೋಡಕತ್ತಾರ ಅಂತ ಅನ್ಕೋತಾರೆ. ಬೇಡ ನೋಡ ನಮ್ಮ ಪ್ರಜೆಗಳೆಲ್ಲ ಮನೆ ಮದುವೆ ಮಾಡ್ಬಿಟ್ರು ಜೋರ್ಸಲ್ಲಿ. ಆಫ್ಟರ್ ಮ್ಯಾರೇಜ್ ಎಫೆಕ್ಟ್ ಹೊಡಿತಾ ಇದೆ ಇವ್ರಿಗೆ. ಒಬ್ಬೊಂದೊಂದು ಮಕ್ಳಿಗೆ ಒಂದೊಂದೆಲ್ಲ ಕಥೆ ಕಟ್ಟಿರ್ತಾರಲ್ಲ. ಟೈಮ್ ಮಾಡಿ ಇಟ್ಕೊಳ್ಳೋ ತಂಗಿ ಕ್ರೇಜಿಗೆ ಮೊನ್ನೆ ನನಗೂ ಅಂದ್ಲು ಅಂತ ಅಣ್ಣಂಗೆ ಗೊತ್ತಾಗುತ್ತೆ ಇವಾಗ ನೋಡಿ ಅಣ್ಣ ಅಂತ ಗೊತ್ತಾದ ಅಣ್ಣಂಗೆ. ಮಾರಾಪಿನ 2 ದಿವಸ ನಾನು ಮದುವೆ ಕರ್ಕೊಂಬತ್ತೀನಿ ಅನ್ನೋದು MB ಮುಗಿಲಿ ಹೊಂಟಿಗೆ ಮಾತು ನೋಡೋಣ. ನೋಡ್ರಿ ಅಲ್ಲಿ ಈಗ ರೊಡೆ ಹೋದ್ರೆ ಮಗ ಕೆರೆಯಲ್ಲಿ ಹೇಳ್ತೀನಿ ಅವನಿಗೆ ಅದರಲ್ಲೂ ಬುದ್ಧಿ ಕಲಿಯಲ್ಲ ಅವನು. ಎದ್ಬಾ ತಟ್ಟೆ ಏನನ್ನಲ್ಲ ಕರ್ಕ ಬಂದ್ರಿ ಬಿಡಪ್ಪ, ಬಂದು ಅಡಿಗೆ ಮಾಡ್ಲಿ. ನಂಗೆ ಅಡಿಗೆ ತಲೆ ಸ್ಮೈಲ್ ನೋಡ ಅಲ್ಲಿ ಸ್ಮೈಲ್ ನೋಡ. ಈ ವಿಷಯದಲ್ಲಿ ಮೊದ್ಲು ಕರ್ಕ ಬರಪ್ಪ, ಒಂದು ಅಡಿಗೆ ಸಪೋರ್ಟ್ ನನಗೆ ಸಪೋರ್ಟ್ ಜಾಸ್ತಿನೇ ಇದೆ ಈ ವಿಚಾರದಲ್ಲಿ. ಯಾರು ಬರೋರ್ಬೇಕು ಅಷ್ಟೇ, ಬರೋಕೆ ಯಾರು ರೆಡಿ ಆಗಿಲ್ಲ. ಮೀಟ್ರಿ ಇವನಿಗೆ ಅದಕ್ಕೆ ಬರೋಕೆ ಯಾರು ರೆಡಿ ಆಗಿರಲ್ಲ. ಅಮ್ಮನ ಮನದಾಳದ ಮಾತು. ಬೆಂಗಳೂರಲ್ಲಿ ಯಾರು ಅಡುಗೆ ಮಾಡಿಕ್ಕಲ್ಲ, ಎಲ್ಲ ಪೊಬ್ಬು ಗಿಬ್ಬು ಅಂತ ತಿರುಗ್ತಾರೆ ಅಂತ. ಅವ್ರು ಮಾಡ್ಕೊಳಲ್ಲ, ಆದಿನ ಅಂತ ತರ್ಸ್ಕೊಂತಾರೆ. ನಿಮ್ಗೇನ್ ಮಾಡಿತ್ತಲ್ಲ ಇವಾಗ ಇವೆಲ್ಲ ಅಪ್ಪಿ 2 ಪರೋಟ ಬೇಸಿ ವಿಶ್ವಾಸ ಮಾಡ್ತಾರಲ್ಲ. ಇದೇನು ಚಪಾತಿ ಕಡೋದೆಲ್ಲ ಅಪ್ಪಿ ಅಲ್ಲೋಡ ಅಂಕಲ್ ಚಪಾತಿ ಕಡೋದು ಎಣ್ಣೆ ಹಾಕ್ಬಿಡು ಬೇಸರಿ ಇಕ್ಕೋ ಜಾಸ್ತಿ ಲೋ ಫ್ಲೇಮ್ ಇಕ್ಕಿಲ್ಲ ಇಕ್ಕಲ್ಲ ತಗೊಂಡ್ರಿ ಪೂರ್ತಿ ಇಕ್ಕೋ ಕರ್ಗಾವತ್ತು ಜಲ್ಜಲ್ ಉರ್ಸಲೇ ಅನ್ಎಜುಕೇಟೆಡ್ ಮಕ್ಕಳು ಅವರು ಅನ್ಗಿದೆ ಅಂತ ಹೇಳ್ತೀನಿ. ಅನ್ಎಜುಕೇಟೆಡ್ ಫೆಲೋಸ್ ಇನ್ನೊಂಚೂರು ಜಾಸ್ತಿ ಇಕ್ಕಲೇ. ಅನ್ಎಜುಕೇಟೆಡ್ ಸರ್ ರೈಸ್ ಮತ್ತೆ ಚಿಕನ್ ಟೈಪ್ ನಲ್ಲಿ ಇದು ಮಾಡ್ತಾ ಅಷ್ಟು ಟೈಮ್ ಇದಕ್ಕೆ ತಗೊಳ್ತಾವ. ರೈಸ್ ಪರೇಟ ಅವ್ರಿಗೆ ಕಸ್ತೂರಿ ಮೇಥಿ ಗೈಸ್. ಫೈನಲ್ ಕಸ್ತೂರಿ ಮೇಥಿ ಹಚ್ಚವ್ರೆ ಚಿಕನ್ ಮಸಾಲ. ಚಿಕನ್ ರೆಸಿಪಿಗೆ ಚಿಕನ್ ರೆಸಿಪಿ ಇದು. ಚಿಲ್ಲಿ ಚಿಕನ್ ಅಲ್ಲ, ಚಿಕನ್ ಫ್ರೈ ಅಲ್ಲ, ಚಿಕನ್ ರೆಸಿಪಿ. ಚಿಕನ್ ಏನೋ ಮಾಡಕ್ ಹೋಗಿದ್ದೀವಿ, ಏನೋ ಆಗದೆ. ಏನಕ್ಕೆ ಕಸ್ತೂರಿ ಮೇಥಿ ಒಳ್ಳೆ ಸ್ಮೆಲ್ ಬಂತು. ಮಿಕ್ಸ್ ಮಾಡಲ್ಲ ಅಂದ್ರೆ ಇವಾಗ ನೋಡು ಮಾಡ್ತೀವಿ. ಆಯ್ತಾ ಕಿರಣ ಒಂದೇ ಸಾಕ್ಬಿಡು ಒಬ್ಬೊಬ್ರಿಗೆ. ನಿನಗೆ ಹೇಳ್ಬೇಕಾರೆ 2 ಸ್ಪೂನ್ ಇರ್ಕಣ. ಬ್ರದರ್ ಇಂಡಿಯಾ ಸ್ಪೂನು ಸ್ಪೂನ್ ಅದು. ಅಯ್ಯೋ ಸಣ್ಣ ಸ್ಪೂನ್ ಇತ್ತುಕೊಂಡು ನನ್ನ ಹತ್ರ ಫಸ್ಟ್ ಮಾಡ್ತಾರಲ್ಲಪ್ಪ ಅಣ್ಣ ಕೆಲಸ. ನಾನೇ ತಗೊಂಡಿದ್ದೀನಿ. ಈಗ ಕೈ ಹೊಡಿಯೋದ. ಫೈನಲ್ ಟಚ್ ಗೈಸ್. ಈರುಳ್ಳಿಗೆ ನೀವು ಎಲ್ಲರೂ ಬೇರೆ ಥರ ತಿಂತಾರೆ, ಇದು ಹೊಸ ಟ್ರೈ ಮಾಡ್ರಿ. ಈರುಳ್ಳಿ ಈ ಥರ ಕುಯ್ಕೊಂಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನಿಂಬೆಹಣ್ಣು ರಸ ಹಿಂಡ್ಬಿಟ್ಟದೆ. ಇದೆಲ್ಲ ಎಲ್ಲಿ ಕಲ್ತ್ರ ಅಂತ. ಅದು ಅಮೆರಿಕದಿಂದ ಪದವಿ ಪಡ್ಕೊಂಡ್ಬಂದಿರೋ ಕಲೆ. ಸಾಮಾನ್ಯ ಮನೋವಿದ್ಯಲ್ಲ. ಅಮೆರಿಕಾದಿಂದ ಚಿನ್ನದ ಪದಕ ಪಡೆದಿರುವ ಬ್ರಾಟ್ಲೆ ಅವರ ಶಿಷ್ಯ. ಆದ್ರೆ ಇವೆಲ್ಲ ಕಲೆಗಳು ಬರಲ್ಲ ಕಂಡ್ರೆ ನಮಗೆ ಕಲಿಬೇಕು ಒಂದೊಂದೇ. ನೀವು ಅಣ್ಣದಾಗಿರೋ ಒಂದು 90% ಕಲ್ತ್ಬಿಟ್ರೆ ನಮ್ಮ ಮದುವೆ ಬರೋ ಪುಣ್ಯ ಮಾಡಿರ್ತಾಳೆ ನಮ್ಮ ಮದುವೆ ಹಾಕಿ. ಇನ್ನೇನು ಯಾಕೆ ಎಲ್ಲ ಕೆಲಸ ಇಂಥದ್ದು ಇಲ್ಲ ಅಂತ ಇಲ್ಲ ಮನೆಯಿಂದ ಆಚೆ ಹಾಕಿ ಸಾಕು ನಮ್ಮನ್ನ ಜಾಸ್ತಿ ಎಕ್ಸ್ಪ್ರೆಷನ್ ಮಾಡ್ತಾನ. ಆಚೆಗೆ ಸಾಕ ಏನ್ ಮಾಡೋದು ಆಮೇಲೆ ನನ್ ಬೇರೆ ಒಬ್ಬನೇ ಮಗ. ಏನ್ ಕಾಸು ಹಾಕದೆ ಗೊತ್ತಾಗ ಬರಪ್ಪಿ ಆಚೆಗೆ ಏತೆ ಆಗ್ತಾರೆ ಅಂತ. ನಿಂದೇನ ಗೊತ್ತಿಲ್ಲಪ್ಪ. ಆಂಟಿ ಡೊಮೆಸ್ಟಿಕ್ ವೈಲೆನ್ಸ್ ಇಲ್ಲೇ ಯಾಕಂದ್ರೆ ನನ್ನ ಕೇಸ್ ಕೋರ್ಟ್ ಅಂತ ಅಲ್ಸಂಗ್ ಕಾಣ್ತಿದ್ದೀನಿ ನೀನು. ರಾಜು ಇರೋ ವಿಷಯ ಇರ್ತದೆ ಕೊಯ್ ಪೈ ಆಗತ್ತೆ ಆಮೇಲೆ. ಓಹೋ ಕತೆ ನಿಂದು ಮಾಡಿ. 11 ಗಂಟೆ 12 ಗಂಟೆ ಆಗೇ ಬಿಟ್ಟದೆ.
ಹನ್ನೊಂದು ಗಂಟೆ ಕಡೆ ಮಾಡ್ತೀನಿ ಅಷ್ಟೇ, 11 ಅಷ್ಟೇನೆ. ಎಷ್ಟೋ ಜನ ಸಿಟಿ ಕಡೆ ಹೋಗಿ ಮಾಡ್ತಾರೆ. ಇವಾಗ ಮನೆಗೆ ಬಂದಿರ್ತಾರೆ. ನಮ್ಮ ಮನೇಲಿ ಜಾಸ್ತಿ ಸ್ವಲ್ಪ ಲೇಟಾಗಿ ಇಷ್ಟು ಲೇಟ್ ಆಗಲ್ಲ. 10 ಗಂಟೆ ಮ್ಯಾಕ್ಸಿಮಮ್ ಕಣ. ಇಷ್ಟಕ್ಕೆ 8 ಗಂಟೆ ಊಟ ಮಾಡಿ 11 ಗಂಟೆ ತನಕ ವಾಕ್ ಮಾಡಿ ಮನೆಗೆ ನಾವು 11 ಗಂಟೆ ತಿಂದರೆ 1 ಗಂಟೆ ತನಕ ಅಲ್ಲೇ ಇರ್ತೀವಿ, ವಾಕ್ ಮಾಡ್ಬೇಕು ತಿಂದ್ಬಿಟ್ಟು ನಾವು. ಇವ್ನಿಗೆ ಕಾಲು ಹಾಕ್ತಾರೆ, ನಮ್ಮ ಕಾಲು ಪೀಸ್ ಒಂದು ಹಾಕ್ಸ್ಕೊಂಡೆ ಲೆಗ್ ಪೀಸು. ಹೂನಪ್ಪ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ನಾವು ಮಾಡಿದ್ವಿ ಅಂದ್ರೆ ಅಲ್ಲ ಅಲ್ಲೊಂದು ಚಿಕನ್ ರೆಸಿಪಿ ಹೇಳಪ್ಪ. ಕ್ರೇಜಿ ನಿಂದು. ಅವರೇ ಮಾಡ್ಕೊಂಡು ಅವರೇ ತಿಂದು ಹೇಳಂಗಿಲ್ಲ ಹೆಂಗಿದೆ ಅಂತ. ಏನು ಮಾಡೋಕ್ಕಾಗಲ್ಲ, ಅದು ಇವ್ರು ಹೇಳ್ಬೇಕು, ನೀನು ಹೇಳಪ್ಪ. ಮಾತೇ ಗೊತ್ತಿಲ್ಲ. ಬಾಯು ಉಪ್ಪು ಖಾರ ಎಲ್ಲ ಕಟ್ಟ ಹಾಕ್ಬಿಡಿ. ಅಣ್ಣನ್ ಬ್ಲೇಮ್ ಮಾಡ್ತಿದ್ದೀನಿ, ಮಾಡಕ್ ಬರಲ್ಲ ಅಂತ. ಎಕ್ಸ್ಪೆಕ್ಟ್ ಮಾಡಿದ್ರೆ ಉಪ್ಪು ಖಾರ ಅಂತ ಕಮ್ಮಿ ಮಾಡ್ತೀನಿ ಅಂತ ಅನ್ಕೊಂಡೆ. ನನಗೆ ಉಪ್ಪು ಖಾರ ಎಕ್ಸ್ಪೆಕ್ಟ್ ಮಾಡಿರ್ಲಿವಾ? ಚಿನ್ನಪ್ಪಿ ಎಷ್ಟು ವಯಸ್ಸು ಆಗಿತ್ತು ಮನೆಗೆ ಆಲೇ ಚಿಕನ್ ಹೋಗಿ. ಎಲ್ಲ ಪಕ್ಕ ಹಾಂ ಪರವಾಗಿಲ್ಲ ಕಣ್ರಿ, 4 ಜನ ಅವ್ರೆ. ಅವ್ರೇನು ಕಮ್ಮಿ ಆಗಿದೆ. ಹಾಂ ಅದೇ ಟಿವಿ ಕಿರಣ MBA ರೋಡ್ ಸ್ಟಾರ್ಟ್ ಮಾಡಿ ಲಾಸ್ ಇಲ್ಲ ಕಣ್ರಿ. ಪಕ್ಕ. ನಾನು ಜೊಟ್ಲು ಯಾವತ್ತಿಂದ ಓಪನ್ ಮಾಡ್ತೀರಾ? ನೋಡು ಹೆಂಗೋ ಬಟ್ರ್ ಬಗ್ಗೆ ತಲೆ ಕಟ್ಕೊಳಂಗಿಲ್ಲ. ಅದು ಇದು ಗೈಸ್, ಇದು ನಾರ್ಮಲ್ ಅನ್ನಲ್ಲ, ಸ್ಪೆಷಲ್ ಅನ್ನ. ಇವು ಅನ್ನ ಮಾಡಿರೋದು ಇವರೇನೆ. ಹೆಂಗೆ ಮಾಡೋದಂತ ನೀವು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬರ್ರಿ. ಗೈಸ್, ಸ್ಪೆಷಲ್ ರೈಸ್ ಇದು, ನಾರ್ಮಲ್ ರೈಸ್ ಅಲ್ಲ. ಇದು ಹೆಂಗೆ ಮಾಡೋದು ನೋಡ್ಕೊಳ್ರಿ. ಬಾಣಲೆ ಇಕ್ಬಿಟ್ಟು ಅದು ಸಪ್ಪೆ ಇಕ್ಬಿಟ್ಟು ತುಪ್ಪ ಒಂದು ಸ್ವಲ್ಪ ಎಣ್ಣೆ. ಇದು ಸಾಂಬಾರು ಹಾಕ್ಬಿಟ್ಟಿದ್ದೀನಿ. ಗೈಸ್, ಪಲಾವ್ ಎಲೆ. ಇದು ಬರೀ ಮಾಮೂಲಿ ನಾರ್ಮಲ್ ರೈಸ್ ಮಾಡ್ಕೊಳಕ್ಕೆ ಅಷ್ಟೇ, ವೈಟ್ ರೈಸ್ ತಿನ್ನಕ್ಕೆ. ಇದು ಲವಂಗ. ಲವಂಗ ಹಾಕ್ತಾರ. ಹಾಂ ಗೀ ರೈಸ್ ಮಾಡ್ತೈತಿ. ಹಾಂ, ಲವಂಗ ಆಯ್ತಾ. ಆಮೇಲೆ ಸ್ವಲ್ಪ ಕಾಳುಮೆಣಸು ಆಯ್ತಾ. ಅದೇ ಕಣಪ್ಪ ಮಾಡ ನಾನು ಯಾಲಕ್ಕಿ ಹಾಕ್ಬಿಟ್ಟು ಏನೋ ಮಾಡಿದ್ದೀನಿ. ಆಮೇಲೆ ಏಲಕ್ಕಿ. ಗೈಸ್, ಸ್ವಲ್ಪ ಚಕ್ಕೆ. ನನಗೆ ಇದು ರೈಸಿಗೆ ಮಾತ್ರ ಸ್ಪೆಷಲ್ ರೈಸು. ಇಲ್ಲಿ ಚಿಕನ್ಗೆ ಸಪ್ರೇಟ್ ಇದೆ ರೈಸ್, ನಾರ್ಮಲ್ ರೈಸ್ ಬೇಡ, ಸ್ಪೆಷಲ್ ರೈಸ್ ಇರಲಿ ಅಂತ. ಬಿರಿಯಾನಿ ಅನ್ನ ಅಂತಾರೆ. ಏನ? ಬಿರಿಯಾನಿ ಅನ್ನ. ಇದು ಬಿರಿಯಾನಿ ಅನ್ನ. ಬಿರಿಯಾನಿ ಅನ್ನ ಹ್ಮ್. ಈ ಕಡೆನಾ? ಬಿರಿಯಾನಿ ಅಂತ ಹೇಳಿ ಫುಲ್ ಅಣ್ಣ ಉತ್ತರ ಕರ್ನಾಟಕ ರೆಸಿಪಿ. ಇದು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಈ ಥರ ಸ್ಲೈಸ್ ಮಾಡಿಕೊಂಡು ಸ್ವಲ್ಪ ಈ ಥರ ಮಾಡಿ ಹಾಕಿದ್ರೆ ಇದೆಲ್ಲ ಬಿಟ್ಕೊಳ್ಳುತ್ತೆ. ಬೆಳ್ಳುಳ್ಳಿ ಗಡ್ಡೆನ ಪೇಸ್ಟ್ ಮಾಡ್ಕೊಂಡು ಹಾಕೋತಾ ಇದೀವಿ. ರೈಸ್ಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆದಮೇಲೆ ಫೈನಲಿ ರೈಸು. ನಾವು ಇದ್ರಾಗ 5 ಲೋಟ ಹಾಕೊಂಡಿದ್ದೀವಿ. 4 ಜನಕ್ಕೆ. ನೀವು ಅಕ್ಕಿ ಎಷ್ಟು ಬೇಕಾಷ್ಟು ಮಾಡ್ಕೊಂಡ್ರೆ ಅನ್ನ ಎಷ್ಟು ಬೇಕು ಅಷ್ಟು. ಒಳ್ಳೆ ಬಟರ್ ಹಾಕೊಂಡಿದ್ದೀವಿ ಇವತ್ತು. ಭಯಾಗಿರೋ ಪಟ್ಟವ್ರ ಆಮೇಲೆ ಈ ಪಡಿ ಮಾಡ್ತಾರೆ ಇವರು ಅಂತ. ನನ್ನ ಪ್ರಕಾರ ಅಕ್ಕಿ ಅನ್ನ ಜಾಸ್ತಿ ಹಾಕೋದಾನ, ತಿಂದು ಖಾಲಿ ಮಾಡ್ಬೇಕಷ್ಟೇ. ಕೋಳಿ ತಿನ್ನಂಗೆ. ಒಳ್ಳೆ ಗೈಸ್, ಅಣ್ಣ ನಾಳೆ ಎಷ್ಟೋ ದಿವಸ ಆಗಿತ್ತು ತಿಂದು, ಇವತ್ತು ತಿನ್ನೋದೆ. ಇವಾಗ ಒಳ್ಳೆ ಡಿಫ್ರೆಂಟಾಗಿ ಅಡುಗೆ ಮಾಡ್ಕೊಟ್ಟಿದ್ದೀವಿ. ಚೆನ್ನಾಗಿತ್ತು, ಸಿಕ್ಕಾಬಿಟ್ಟು ಸಾಕಾಗಿತ್ತು, ಬೇರೆ ಥರನೇ ಇತ್ತು. ಟ್ರೈ ಮಾಡಿರಿ ಒಂದ್ಸಲಿ ಚಿಕನ್ ರೆಸಿಪಿ. ಇವಾಗ ನಾವು 3 ಜನ ಸೇರ್ಕೊಂಡಿರೋ ಉದ್ದೇಶ ಏನಣ್ಣ? ಉದ್ದೇಶ ಒಂದು ಹೊಸ ಅನ್ವೇಷಣೆ ಮಾಡಕ್ಕೆ ಕೊಟ್ಟಿದ್ದೀವಿ. ನೋಡ್ತಾ ಇರ್ತೀರ ಮುಂದೆ. ಸುಮ್ಮನೆ ಇದ್ರಾಗಲ್ಲ. ನೆಕ್ಸ್ಟು ಜೀವನ, ತಂಗಿ ಮದುವೆ ಆಯಿತು, ನಮ್ಮ ಜೀವನ ಆಯಿತು, ಇವ್ರ ಜೀವನ ಆಯಿತು, ಎಲ್ಲರೂ ಜೀವನ ಕಟ್ಕೊಬೇಕು. ಏನೋ ಒಂದು ಮಾಡೋಕ್ಕೆ ಪ್ಲಾನ್ ಮಾಡ್ತಾಯಿದ್ದೀವಿ. ದೊಡ್ಡದಾಗಲ್ಲ ಅಂದ್ರೆ ಚಿಕ್ಕದಾಗಾರು ಪ್ಲಾನ್ ಮಾಡ್ತೀವಿ. ನೋಡ್ತಾ ಇರ್ರಿ. ವಿಡಿಯೋ ನೋಡೋ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಅಪ್ಡೇಟ್ಗಾಗಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಮಾಡ್ಬಾರ. ಒಬ್ಬನೇ ಹಂಗೆ ಇದ್ದೀವಿ, ಬೇಕು ನೋಡ್ ಹಿಡ್ಕೊಂಡು ಇಲ್ಲಿ ಬಂದಿದ್ದೀ. ಪೇಷಂಟ್ ಆಗಿದ್ದೀವಿ ನಾವು, ಬಾಯ್ ಮಾಡೋ ಪರಿಸ್ಥಿತಿ. ಇವಾಗ ಪೇಷಂಟ್ ಆಗು ಚಿಕನ್ ತಿಂದವನೇ. ಬೆಳಗ್ಗೆ ಎಷ್ಟೋ ಕೊಟ್ಟದೆ ಅಂತ ಲೆಕ್ಕ ಅಲ್ಲಿಗೆ. ಫುಲ್ಲು ಹೀಟ್ ಅಲ್ವಾ, ಕೋಲ್ಡಲ್ಲಿ ಹೊಡ್ತದ್ ಬಿಡು. ಡೈರೆಕ್ಟ್ ಮಾಡ್ಕೊಬೇಡ.